बीदर के पत्रिका भवन में ड्रग एक्शन फोरम कर्नाटक DAF के द्वारा एक प्रेस मीट आयोजित की गई, जिसमें डॉक्टर गोपाल धाबे धारवाड़, डॉक्टर SL पवार, महेश पाटिल, भीम मसोटे के अलावा अन्य उपस्थित रहे। इस अवसर पर कहा गया कि ड्रग एक्शन फोरम कर्नाटक के तर्कसंगत दवा उपयोग के लिए एक स्वतंत्र पंजीकृत गैर सरकारी संगठन है। इसके द्वारा पिछले 15 वर्षों में कर्नाटक राज्य चिकित्सा सेवा निगम लिमिटेड KSMSCL को एक जन हितैषी संस्थान बनाने तथा इसमें कामकाज में पारदर्शिता लाने के प्रयासों का परिणाम है। राज्य सरकार से वर्षों तक अपील करने के बाद DAF को मात्र मृत्यु की उस घटना से अवर्णनीय रूप से आघात और पीड़ा पहुंची है, जो बेल्लारी से शुरू होकर कर्नाटक के अन्य जिलों में भी फैल गई है। कर्नाटक राज्य अब तक KSMSCL के माध्यम से मुफ्त दवाइयां उपलब्ध कराने में विफल रहा है। सरकारी अस्पतालों के निकट बढ़ते निजी अस्पतालों की संख्या इसका प्रमाण है। मानो इतना ही है काफी नहीं है। अस्पताल परिसर में जेनेरिक दुकानों के माध्यम से दवाइयां बेची जा रही हैं। वह अपने ही सिद्धांतों के विरुद्ध काम कर रहा है। वे अपने विज्ञापनों में मुफ्त दवाइयां उपलब्ध कराने का वादा करके दवाइयां बेचते हैं। KP न्यूज के कैमरामैन महेश डिगे का कवरेज। ऐसी अधिक जानकारी के लिए KP न्यूज 24/7 को लाइक, सब्सक्राइब जरूर करें। धन्यवाद। ಒಂದೇನಪ್ಪ ಅಂತ ಹೇಳಿದ್ರೆ KSMSCL ಅಲ್ಲಿ ಪಾರದರ್ಶಕತೆ ಬರಬೇಕು. ಪಾರದರ್ಶಕತೆ ಅಂತ ಹೇಳಿದ್ರೆ ಯಾವುದೇ ಒಂದು ಔಷಧ ಕಂಪನಿ ಅದು ಕಳಪೆ ಗುಣಮಟ್ಟ ಔಷಧವನ್ನ ತಯಾರು ಮಾಡ್ತಪ್ಪ ಅಂತ ಹೇಳಿದ್ರೆ ಅದನ್ನ ಬ್ಲಾಕ್ ಲಿಸ್ಟ್ ಮಾಡಬೇಕು. ಬ್ಲಾಕ್ ಲಿಸ್ಟ್ ಮಾಡಿ ಆ ಕಂಪನಿ ಹೆಸರನ್ನ ನಮ್ಮ ವೆಬ್ಸೈಟ್ ಅಲ್ಲಿ ಹಾಕಬೇಕು. ಒಂದು ಎರಡನೇದೇನಪ್ಪ ಅಂತ ಹೇಳಿದ್ರೆ ಅಂದ್ರೆ ಇದು ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಬಹಳ ಮಹತ್ವ. ಇಲ್ಲಾಂದ್ರೆ ಮತ್ತೆ ಕಾಯಿಲೆ ಮರಣ ಆಗ್ತದೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ ಜನಪರವಾಗಿರ್ಬೇಕು. ಜನಪರವಾಗಿರ್ಬೇಕಂದ್ರೆ ಏನು, ಯಾವುದೇ ಒಬ್ಬ ವ್ಯಕ್ತಿ ಅವನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಲಿ, ಜಿಲ್ಲಾ ಆಸ್ಪತ್ರೆ ಇರಲಿ, ತಾಲೂಕು ಆಸ್ಪತ್ರೆ ಇರಲಿ, ಮೆಡಿಕಲ್ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋದಪ್ಪ ಅಂತ ಹೇಳಿದ್ರೆ ಅವನಿಗೆ ಔಷಧಿಗಳನ್ನ ಅಲ್ಲಿ ಉಚಿತವಾಗಿ ಕೊಡೋ ಹಾಗೆ ವ್ಯವಸ್ಥೆ ಮಾಡಬೇಕು. ಅದು ಹೊರಗಡೆಯಿಂದ ಬರೆದು ಕೊಡಕೂಡದು. ಇದು ನಮ್ಮ ಮಾನ್ಯ ಆರೋಗ್ಯ ಮಂತ್ರಿಗಳಾದಂತಹ ದಿನೇಶ್ ಗುಂಡೂರಾವ್ ಅವರು 2023 ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಅದಕ್ಕೆ ಮುಖ್ಯ ಕಾರಣನೇ ರಕ್ತಹೀನತೆ ಸರ್. ರಕ್ತಹೀನತೆಗೆ ಮುಖ್ಯ ಕಾರಣನೇ ಪುರುಷ ಪ್ರಧಾನ ಕುಟುಂಬಗಳು ಸರ್. ಪುರುಷ ಪ್ರಧಾನ ಕುಟುಂಬಗಳು ಯಾವಾಗ ಸ್ವಲ್ಪ ಇದು ಸೈಡ್ ಲೈನ್ ಆಯ್ತದ ಆ ಥರ ಗಂಡನನ್ನೇ ಅವಲಂಬಿಸಿರುವ ಹೆಣ್ಮಕ್ಳು ಏನದಾರಲ್ಲ ಸರ್, ಅವರಿಗೆ ಗುಣಮಟ್ಟದ ಪೌಷ್ಟಿಕಾಂಶತೆ ಆಹಾರ ಸಮಯಕ್ಕೆ ಸರಿಯಾಗಿ ಸಿಗದೇ ಇರುವುದರಿಂದ ಜನಕ್ಕೆ ಅರಿವು ಮೂಡಿಸೋದು ಇದು ಜಾಥಾದ ಉದ್ದೇಶ ಆಗಿದೆ. ಎಷ್ಟು ಅಂಗನವಾಡಿಯಲ್ಲಿ ಗರ್ಭಿಣಿಯರಿಗೆ ಪೋಷಕಾಂಶನೇ ಕೊಡ್ತಾ ಇಲ್ಲ ಸರ್. ಹೌದು, ಅದು ಕಿಶೋರಿಯರಿಗೆ ಮತ್ತೆ ಗರ್ಭಿಣಿಯರಿಗೆ ಕೊಡಬೇಕು ಅಂತ ಸರ್ಕಾರ ಹೇಳ್ತದೆ ಸರ್, ಆದ್ರೆ ಅಲ್ಲಿ ಲಭ್ಯ ಆಗ್ತಿಲ್ಲ ಸರ್. ಅದ್ರ ಬಗ್ಗೆ ಸರ್ ನಾವು ಈಗಾಗಲೇ ಕಳೆದ 25ನೇ ತಾರೀಕು ರಾಜ್ಯ ಮಟ್ಟದ ಅಂತೇಳಿ ರಾಯಚೂರಿನಾಗ ಒಂದು 20,000 ಮಹಿಳೆಯರೆಲ್ಲರೂ ಸೇರ್ಕೊಂಡು ಸರ್ಕಾರದ ವಿರುದ್ಧ ಧ್ವನಿ ಎತ್ತೀವಿ ಸರ್. ಅದಕ್ಕೆ ಅವರು ಸಂಬಂಧಪಟ್ಟ ಏನಂತಾರ ಸಚಿವರಾಗಲಿ ಮತ್ತೆ ಅಧಿಕಾರಿಗಳದ್ದು ಇನ್ನೊಂದು ಪಟ್ಟಿ ತಗೊಂಡು ನಮ್ಗೆ ಮಾತಾಡ್ತೀವಿ ಅಂತ ಸರ್ಕಾರ ಒಂದು CM ಅವರು